ಕೆಂಪಣ್ಣನವರು ಆರೋಪ ನಾನು ಅವಾಗ ಸುಳ್ಳು ನಿಜ ಅಂತ ಹೇಳ್ಬಿಟ್ಟು ಇವಾಗ ನಾನು ಸುಳ್ಳು ಅಂತ ಹೇಳಕ್ ಆಗಲ್ಲ ನಾನು. ಅವಾಗ ನಾನು ನಿಜ ಅನ್ಬಿಟ್ಟು ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡಿದಾಗ ಅದು ನಿಜ ಅನ್ಬಿಟ್ಟು ಇವಾಗ ನಾನು ಸುಳ್ಳು ಅಂತ ಹೇಳಕ್ ಆಗಲ್ಲ. ಆದ್ರೆ ಕೆಂಪಣ್ಣನವರು ಆ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಬೊಮ್ಮಾಯಿ ಅವರಿಗೆ ದೂರು ಕೊಟ್ಟಿದ್ರು, ಲಿಖಿತವಾಗಿ ದೂರು ಕೊಟ್ಟಿದ್ರು, ರಾಜ್ಯಪಾಲರಿಗೆ ಲಿಖಿತವಾಗಿ ದೂರು ಕೊಟ್ಟಿದ್ರು, ಪ್ರಧಾನಮಂತ್ರಿಗಳಿಗೆ ಲಿಖಿತವಾಗಿ ದೂರು ಕೊಟ್ಟಿದ್ರು. ಹಂಗಿರ್ಬೇಕಾದಾಗ ಬಿಜೆಪಿ ಸರ್ಕಾರ ಅವಾಗ ಯಾವುದೇ ಕ್ರಮ ತಗೊಂಡಿರ್ಲಿಲ್ಲ. ನಾವು ಅದನ್ನ ಅವರ ಆರೋಪವನ್ನ ಮುಂದುವರಿಸಿ ನಾವು ಅಧಿಕಾರಕ್ಕೆ ಬಂದ್ರೆ ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ವಿ. ನಾವು ಅಧಿಕಾರಕ್ಕೆ ಬಂದ್ವಿ. ಅಧಿಕಾರಕ್ಕೆ ಬಂದ ತಕ್ಷಣ ನಾವೇನ್ ಮಾಡಿದೀವಿ ಅಂದ್ರೆ ಒಂದು ನ್ಯಾಯಮೂರ್ತಿಗಳ ಆಯೋಗವನ್ನು ರಚನೆ ಮಾಡಿದೀವಿ, ನಿವೃತ್ತ ನ್ಯಾಯಮೂರ್ತಿಗಳ ಆಯೋಗ ರಚನೆ ಮಾಡಿದೀವಿ. ಕೆಂಪಣ್ಣನವರು ಕೂಡ ಹೋಗಿ ಅಲ್ಲಿ ಬಹಳ ಬಾರಿ ಭೇಟಿಯಾಗಿ ಅವ್ರಿಗೆ ಕೆಲವು ಸಾಕ್ಷಿಗಳನ್ನ ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಇವಾಗ್ಲೂ ಕೂಡ ಆ ಆಯೋಗ ಈಗ್ಲೂ ಕೂಡ ಕಂಟಿನ್ಯೂ ಆಗಿದೆ. ಅದು ಆಯೋಗ ಇನ್ನು ಮುಗ್ದಿಲ್ಲ, ಮುಚ್ಚಿಲ್ಲ. ನಾವು ಆ ಆಯೋಗದ ಮುಂದೆ ನಾವು ಕೂಡ ಕೆಂಪಣ್ಣನವರಿಗೆ ಬೆಂಬಲವಾಗಿ ನಿಲ್ತೀವಿ. ಆ ಆಯೋಗದ ಮುಂದೆ ಯಾವುದೇ ರೀತಿಯ ದೂರು, ಯಾವುದೇ ರೀತಿಯ ಸಾಕ್ಷ್ಯ, ಯಾವುದೇ ರೀತಿಯ ಅವ್ರ ಹತ್ರ ತಮ್ಮ ಮಾಹಿತಿ ಇದ್ರೆ ದಯವಿಟ್ಟು ಕೊಡಿ ಅಂತ. ಯಾಕಂದ್ರೆ ನೋಡಿ, ನಾವು ಆ ಸಮಯದಲ್ಲಿದ್ದಾಗ ನಾವು ದ್ವಂದ್ವ ಆಗ್ಬಿಡುತ್ತದೆ. ಆ ಸಮಯದಲ್ಲಿದ್ದಾಗ ಬಿಜೆಪಿ ವಿರುದ್ಧವಾಗಿ ಮಾತಾಡಿದ್ರಿ, ಇವಾಗ ನೀವು ಭ್ರಷ್ಟಾಚಾರಕ್ಕೆ ಪ್ರೋತ್ಸಾಹ ಕೊಡ್ತೀರಾ, ಹಂಗೆಲ್ಲ ಮಾಡಕ್ಕಾಗಲ್ಲ. ನಾವು ಬಿಜೆಪಿ ಅಲ್ಲ. ನಾವು ಎಲ್ಲಾ ಸಮಯದಲ್ಲೂ ಭ್ರಷ್ಟಾಚಾರ ಆಗಬಾರದು, ಎಲ್ಲಾ ಸಮಯದಲ್ಲೂ ಕಾನೂನು ಇರಬೇಕು, ಎಲ್ಲಾ ಸಮಯದಲ್ಲೂ ಕ್ರಮ ಆಗಬೇಕು. ಯಾರೇ ಭ್ರಷ್ಟಾಚಾರ ಮಾಡಿದ್ರು ಇದ್ರ ಪರವಾಗಿ ನಾವು ಕಾಂಗ್ರೆಸ್ ಇದ್ದೀವಿ, ಕಾಂಗ್ರೆಸ್ ಸರ್ಕಾರ ಕೂಡ ಇದೆ. ನಾವು ಅದಕ್ಕೆ ಆಗ್ರಹ ಮಾಡ್ತೀವಿ, ಮನವಿನೂ ಮಾಡ್ತೀವಿ. ಕೆಂಪಣ್ಣವ್ರ ಜೊತೆ ನಾವಿದ್ದೀವಿ. ಅವರು ದಯಮಾಡಿ ಆ ಆಯೋಗ ಇದೆಯಲ್ಲ, ನ್ಯಾಯಮೂರ್ತಿಗಳ ಆಯೋಗ ಇದೆಯಲ್ಲ, ಅದ್ರ ಮುಂದೆ ಹೋಗ್ಲಿ, ಕಂಪ್ಲೇಂಟ್ ಅನ್ನ ದೂರನ್ನ ಕೊಡ್ಲಿ, ಸಾಕ್ಷಿಗಳನ್ನ ಕೊಡ್ಲಿ, ಕ್ರಮ ಆಗ್ಲಿ. ಯಾವೇ ರೀತಿಯ ಭ್ರಷ್ಟಾಚಾರ ಮಾಡಿದ್ರು ಕೂಡ ಅದು ಯಾಕಂದ್ರೆ 40% ಮುಂದುವರೆದಿದೆ ಅಂತ ಹೇಳಿದ್ದಾರೆ. ಅವಾಗ ಭ್ರಷ್ಟಾಚಾರ ಇತ್ತು, ಅದು ಮುಂದುವರೆದಿದೆ ಅಂತ ಹೇಳಿದ್ರೆ. ಯಾಕಂದ್ರೆ ನಾವು ಅನ್ಕೊಂಡಿರೋ ಪ್ರಕಾರ, ನಮಗೆ ಗೊತ್ತಿರೋ ಪ್ರಕಾರ ದೊಡ್ಡ ಮಟ್ಟದ ಯಾವುದೇ ರೀತಿಯ ಗುತ್ತಿಗೆಗಳು ಅಥವಾ ಕಾಮಗಾರಿಗಳು ಶುರು ಆಗಿಲ್ಲ ಈ ಟೈಮಲ್ಲಿ. ಯಾಕಂದ್ರೆ ಕಳೆದ 2021 ಬಿಲ್ಗಳನ್ನೇ ಇವಾಗಲೂ ಇನ್ನೂ ಕ್ಲಿಯರ್ ಮಾಡ್ತಾ ಇದ್ದಾರೆ. 2021 22 ಬಿಲ್ಗಳು ಇವಾಗಲೂ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದೆಲ್ಲ ಇಲಾಖೆಗಳಲ್ಲೂ ಇದೆ. ಅದು PWD ನಲ್ಲಿ ಇದೆ, ಗ್ರಾಮೀಣಾಭಿವೃದ್ಧಿ, ನಗರಾಭಿವೃದ್ಧಿ, BBMP ಎಲ್ಲ ಕಡೆನೂ ಆ ಥರನೇ ಇದೆ. ಆದ್ರೆ ಆರೋಪ ಬಂದಾಗ ನಾವು ಸುಮ್ಮನಿರೋದಿಲ್ಲ. ಅದಕ್ಕೂ ನಾವು ಕೂಡ ಕೆಂಪಣ್ಣವ್ರ ಬೆಂಬಲ ನಿಂತು ಅದಕ್ಕೆ ಕೂಡ ಕೇಳ್ತೀವಿ. ಆದ್ರೆ ಈ ಸಮಯದಲ್ಲಿ ಅಕಸ್ಮಾತ್ ಅವ್ರು ಏನಾದ್ರು ಬೇರೆ ರೀತಿ ಇದೆ, ದೊಡ್ಡ ಮಟ್ಟದಲ್ಲಿ ಇದೆ ಅಂದ್ರೆ ಎಗೇನ್ ಮತ್ತೆ ರಾಷ್ಟ್ರಪತಿಗೋ ರಾಜ್ಯಪಾಲರಿಗೋ ಪ್ರಧಾನಮಂತ್ರಿಗಳು ದೂರನ್ನ ಅವ್ರು ಕೊಡಬಹುದು. ಯಾವುದೇ ರೀತಿಯ ತನಿಖೆಗೆ ಅವರು ಕೂಡ ಆಗ್ರಹ ಮಾಡಬಹುದು. ಅದಕ್ಕೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ. ಯಾಕಂದ್ರೆ ದೇರ್ ಶುಡ್ ಬಿ ಲಾ, ದೇರ್ ಶುಡ್ ಬಿ ಜಸ್ಟಿಸ್ ಫಾರ್ ಎವ್ರಿಬಡಿ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಾವು ಅದ್ರ ಪಕ್ಕ ಇದ್ದೀವಿ. ಸರ್, ರಾಕೇಶ್ ಸರ್, ತಾವ್ ಹೇಳೋದಲ್ಲ, ಏನು ಬಾಣಲಿಯಿಂದ ಬೆಂಕಿಗೆ ಬಿದ್ರು ಅಂತ ಆ ರೀತಿಯ ಪರಿಸ್ಥಿತಿ ನನಗೆ ಗೊತ್ತಿರೋ ಪ್ರಕಾರ ಇಲ್ಲ. ಯಾಕಂದ್ರೆ ಅವ್ರಿಗೆ ಡಿಸ್ಪ್ಲೇಜರ್ ಇದೆ. ಬಿಜೆಪಿ ಸರ್ಕಾರ ಹಣ ಬಿಡುಗಡೆ ಆಗಿರ್ಲಿಲ್ಲ. ನಮ್ಮಲ್ಲಿ ಹಣ ಕಾಸಿನ ಕೊರತೆ ಇದೆ ಅಂತ ನಮ್ಗೆ ಮಾಹಿತಿ ಕರೆಕ್ಟ್ ಆಗಿದೆ. ನಾವು ಹಂತವಾಗಿ ಬಿಡ್ತಾ ಇದ್ದೀವಿ. ಮುನಿರತ್ನ ಅವರ ಹೇಳಿಕೆಯಲ್ಲಿ ಏನಾಗಿದ್ರೆ, RR ನಗರದಲ್ಲಿ 120 ಕೋಟಿ ಕಾಮಗಾರಿ, ನಕಲಿ ಬಿಲ್ಲು, ಕಳಪೆ ಕಾಮಗಾರಿನೇ ಮಾಡಿಲ್ಲ, ಕೆಲವು ಕಾಮಗಾರಿಗಳನ್ನ ಅಪೂರ್ಣ ಮಾಡಿದ್ದಾರೆ. ಆ ತರ 105 ಕಾಮಗಾರಿಗಳು ಲೋಕಾಯುಕ್ತ ಒಂದು ವರದಿ ಇದೆ. ಬೊಮ್ಮಾಯಿ ಅವರು ಇದ್ದಾಗಲೇ ಅದನ್ನ ಲೋಕಾಯುಕ್ತಕ್ಕೆ ವಹಿಸಿದ್ರು. ಆ ರೀತಿಯಾಗಿ ಅಲ್ಲಿ RR ನಗರದಲ್ಲಿ ಎಸ್ಪೆಷಲಿ 7 ಜನ ಅಧಿಕಾರಿಗಳು ವರ್ಗಾವಣೆ ಅಥವಾ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಯಿತು. ಆ ಕೆಲಸ ನಡೀತಾ ಇದೆ. ಹಂಗಾಗಿ ಮುನಿರತ್ನ ಅವ್ರ ಹೇಳಿಕೆ ನಾವು ಗಂಭೀರವಾಗಿ ತಗೊಳ್ಳಲ್ಲ. ಮುನಿರತ್ನವ್ರು ಸುಳ್ಳು ಹೇಳ್ತಾರೆ ಅನ್ನೋದು ನಮ್ಗೆ ಆವಾಗ್ಲೂ ಗೊತ್ತಿತ್ತು, ಈಗಲೂ ಗೊತ್ತಿದೆ. ಆತರ ಏನಾದ್ರು ಮುನಿರತ್ನವ್ರು ಇದ್ರೆ ಅವ್ರ ಮೇಲೆ ಕ್ರಮ ಆಗ್ಬೇಕಾಗಿದೆ ಆಕ್ಚುಲಿ ಆಗಿ. ಅದ್ ಬಿಟ್ರೆ ಅವ್ರು ಕೆಂಪಣ್ಣನವ್ರು ಅವಾಗ್ಲೇ ಎದುರಿಸಿದ ಪ್ರಯತ್ನ ಮಾಡಿದ್ರು ಅವರು ಮುಂಚೆ. ಇವಾಗ್ಲೇನು ಎದುರಿಸಬೇಕಾಗಿಲ್ಲ. ಕೆಂಪಣ್ಣವ್ರಿಗೆ ನಮ್ಮ ಬೆಂಬಲ ಖಂಡಿತವಾಗಿ ಇದ್ದೇ ಇದೆ. ಆ ನಿಟ್ಟಿನಲ್ಲಿ ಭ್ರಷ್ಟಾಚಾರದ ಬಗ್ಗೆ ಬಿಜೆಪಿಗರೇನೋ ಹೇಳ್ಕೊಳ್ಳೋದು ಆ ತರ ಏನಿಲ್ಲ. ನಮ್ಮಲ್ಲಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಾವು ಯಾವುದೇ ರೀತಿಯ ಕ್ರಮಕ್ಕೆ ತಯಾರಿದ್ದೇವೆ. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ.